ವಿಜಯೋತ್ಸವ ಹಾಗೂ 246ನೇ ಜಯಂತಿ ಅಂಗವಾಗಿ ಇವತ್ತು ನಮ್ಮ ಗಂಗಾವತಿ ತಾಲೂಕಿನ ಹಿರೇಜಂತಕಲ್ ಗ್ರಾಮದಲ್ಲಿ ನಾವೆಲ್ಲ ಸಮುದಾಯದವರು ಹಾಗೂ ಎಲ್ಲರನ್ನು ಒಳಗೊಂಡು ಇವತ್ತು ಆಚರಿಸ್ತಾ ಇದ್ದೀವಿ. ಅತ್ಯಂತ ಅದ್ದೂರಿ ಮೆರವಣಿಗೆ ಮೂಲಕ ಹಾಗೂ ಎಲ್ಲ ಸಮಾಜದ ಮುಖಂಡರನ್ನು ಕರೆದಿದ್ದೀವಿ. ಈ ಕಾರ್ಯಕ್ರಮವು ವೀರರಾಣಿ ಕಿತ್ತೂರು ಚೆನ್ನಮ್ಮ ಸ್ವತಂತ್ರ ಹೋರಾಟಗಾರರ ಸ್ಫೂರ್ತಿ ಚಿಲುಮೆ ಆಗಿದ್ದಾಳೆ. ಆದ್ದರಿಂದ ಈ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರ ತತ್ವ ಆದರ್ಶ ಸಿದ್ಧಾಂತಗಳನ್ನು ಎಲ್ಲರೂ ಮೈಗೂಡಿಸಿಕೊಂಡು ನಾವು ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸ್ತೀವಿ. ತಾವೆಲ್ಲರೂ ಬಂದು ಸಹಕಾರ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ವಿಜಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಆ ಕಾಲದಲ್ಲೇ ವಿಜಯೋತ್ಸವ ಮಾಡಿದ್ದಾರೆ. ನಮ್ಮ ಮಹಿಳೆಯರೆಲ್ಲ ನಾವು ತಿಳ್ಕೊಬೇಕಾಗಿದ್ದಿಷ್ಟೇ, ಗಂಡಸರಷ್ಟೇ ಅಲ್ಲ, ಅವರು ಏ ದಾರಿಯಲ್ಲಿ ನಡೆದಿದ್ದಾರೋ ನಮ್ಮ ದೇಶದ ಸಲುವಾಗಿ ನಾವು ಅದೇ ನಮ್ಮ ದೇಶ ಉಳಿಸ್ಕೋಬೇಕಂತ ಯಾವತ್ತೂ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಹಿರೇಜಂತಕಲ್ ಭಾಗದವರು ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಎಲ್ಲರಿಗೂ ಜಯವಾಗಿ ಎಲ್ಲರೂ ಅವರ ಆದರ್ಶ ಪಾಲಿಸಲಿ ಅಂತ ನಾನು ಹೇಳ್ಬೋದು. ವೀರಮಾತೆ ಪ್ರಥಮ ಸ್ವತಂತ್ರದ ಬೆಳ್ಳಿಚುಕ್ಕಿ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಮತ್ತು ವಿಜಯೋತ್ಸವವನ್ನು ದುರ್ಬಾಪುರ್ ಮತ್ತು ಹಿರೇಜಂತಕಲ್ ಗ್ರಾಮ ಘಟಕದ ವತಿಯಿಂದ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಅಂಗವಾಗಿ ಪಾಲ್ಗೊಂಡಂತಹ ಹಿರಿಯರು ಶ್ರೀಮತಿ ಲಲಿತಾ ರಾಣಿಯವರಿಗೂ ನಮ್ಮ ಸಮಾಜ ಪರವಾಗಿ ಅವರು ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ನಮ್ಮ ಚೆನ್ನಮ್ಮನ ಜಯಂತಿಯ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸಮಾಜ ಬಂಧುಗಳಿಗೂ ಮತ್ತು ಎಲ್ಲ ಹಿರಿಯರು ಕೂಡ ಸಮಾಜ ಪರವಾಗಿ ಧನ್ಯವಾದ ಕೋರುತ್ತೇನೆ. ಜೈ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಉತ್ಸವದ ಕಾರ್ಯಕ್ರಮದ ಅಂಗವಾಗಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಚೆನ್ನಮ್ಮಾಜಿಯವರು ಒಂದು ನಮ್ಮ ರಾಜ್ಯ ಮತ್ತು ದೇಶದ ಶಕ್ತಿಶಾಲಿ ಮಹಿಳೆಯಾಗಿ ಬೆಳೆದಿದ್ದಾರೆ. ಚೆನ್ನಮ್ಮಾಜಿಯವರ ಜಯಂತಿ ಉತ್ಸವಕ್ಕೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು. ವೀರರಾಣಿ ಕಿತ್ತೂರು ಚೆನ್ನಮ್ಮನ ವಿಜಯೋತ್ಸವ ಮತ್ತು ಜಯಂತಿ ಅಂಗವಾಗಿ ಹಿರೇಜಂತಕಲ್ ಗ್ರಾಮದ ಸಹಸ್ರಾರು ಸಂಖ್ಯೆಯಲ್ಲಿ ಮಾತೆಯರು ತುಂಬ ಮೆರವಣಿಗೆ ಮಾಡುವ ಮೂಲಕ ಅದರ ಜೊತೆಗೆ ಎಲ್ಲ ಹಿರಿಯರು ಯುವ ಮಿತ್ರರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ಮಾಡಿದಂಥ ಜಯಂತಿ ಉತ್ಸವದ ಅಂಗವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಇವತ್ತಿನ ಆದರ್ಶಗಳನ್ನು ಉಪಯೋಗಿದ್ದಾಳೆ. ಪ್ರತಿಯೊಬ್ಬ ನಾಗರಿಕರಿಗೆ ಪ್ರತಿಯೊಂದು ಸಮಾಜಕ್ಕೆ ಒಂದು ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಧೈರ್ಯವನ್ನು ತುಂಬಿದ್ದಾಳೆ. ಈ ತಾಯಂದರು ಹೇಗಿರಬೇಕೆಂಬ ಕಲ್ಪನೆಯನ್ನು ಕೊಟ್ಟು ಹೋರಾಟ ಮನೋಭಾವವನ್ನು ಈ ಸಮಾಜಕ್ಕೆ ಮತ್ತು ವೀರ ಸೇವೆಗಳಿಗೆ ಸಮಾಜಕ್ಕೆ ಕೊಟ್ಟಿರುವಂಥ ಯಾವುದೇ ಮಹಿಳೆ ಇತ್ತಂದ್ರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ. ಈ ಸಮಾಜ ಕೇವಲ ವೀರಶೈವ ಸಮಾಜ ಒಂದೇ ಅಲ್ಲ, ಎಲ್ಲ ಸಮಾಜಕ್ಕೂ ದಾರಿದೀಪವಾಗಿ ಆದರ್ಶವಾಗಿ ಮಾಡುವಂಥ ಕೆಲಸ ವೀರರಾಣಿ ಚಿತ್ತಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸಂಗೊಳ್ಳ ರಾಯಣ್ಣನಂಥ ಒಬ್ಬ ಶಿಷ್ಯರನ್ನು ಬೆಳೆಸಿ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಇರಬಹುದು ಭಾರತ ಇತಿಹಾಸದಲ್ಲಿ ಮೊದಲಲ್ಲಿ ಉಳಿಯುವಂಥ ಕೆಲಸ ಮಾಡಿದಂಥ ಯಾವ ಮಹಿಳೆ ಇರ್ತಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಂತ ಹೇಳಿ ಇಷ್ಟಪಡ್ತೀವಿ. ಅವರ ಆದರ್ಶಗಳನ್ನು ನಾವು ಪೂರ್ತಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಆದರೂ ಸ್ವಲ್ಪ ಮಟ್ಟಿಗಾದರೂ ನಾವು ಆದರ್ಶಗಳನ್ನು ಅಳವಡಿಸಿಕೊಂಡು ಮುಂದಿನ ದಿನಮಾನದಲ್ಲಿ ನಮ್ಮ ಸಮಾಜದ ಬಾಂಧವರಿಗಿರ್ಬೋದು, ನಮ್ಮ ಧರ್ಮದ ಬಾಂಧವರಿಗಿರ್ಬೋದು, ಅನೇಕ ಸಮಾಜದ ನಾಗರಿಕರಿರ್ಬೋದು ಒಳ್ಳೆಯ ಕೊಡುಗೆಗಳನ್ನು ಕೊಡುವಂಥ ಈ ಒಂದು ಕಲ್ಪನೆಯನ್ನು ಈ ಜಯಂತ್ಯೋತ್ಸವ ಮುಖಾಂತರ ಪ್ರತಿ ವರ್ಷದಲ್ಲಿ ಯಶಸ್ವಿಯಾಗಿ ಮಾಡುವಂಥ ಮುಂದಿನ ಪೀಳಿಗೆ ಒಂದು ಅನುಕೂಲವಾಗಲಿ. ಇಂಥ ಒಬ್ಬ ನಾಡಿನಲ್ಲಿ ಹುಟ್ಟಿದಂಥ ವೀರ ಮಹಿಳೆಯನ್ನು ನಾವೆಲ್ಲ ಹೋರಾಟ ಮನೋಭಾವವನ್ನು ರೂಢಿಸಿಕೊಳ್ಳಬೇಕೆಂಬ ಕಲ್ಪನೆ ಕೆಲಸ ಮಾಡುವಂಥ ಎಲ್ಲ ಮಹಿಳೆಯರಿಗೂ ಮತ್ತು ವೀರಮಾತೆಯರಿಗೂ ಮತ್ತು ಯುವ ಮಿತ್ರರಿಗೂ ಹಿರಿಯರಿಗೂ ನಮಸ್ಕಾರಗಳನ್ನು ತಿಳಿಸಿ ಜಯಂತಿ ಇದು ಜಯಂತಿ ಉತ್ಸವಕ್ಕೆ ಆಗಮಿಸಿರುವಂಥ ತಾಯಿಯ ಚೆನ್ನಮ್ಮ ತಾಯಿಯ ಕಾರ್ಯಕ್ರಮ ಇವತ್ತು ಅಲ್ಲಿ ಬಸವಣ್ಣ ಸರ್ಕಲಿಗೆ ಬಂದರೆ ರಾಮುಲ್ದನೆಯವರು ಕೂಡ ಬಂದು ಆ ತಾಯಿಗೆ ಮಾಲಾರ್ಪಣೆ ಮಾಡಿ ತಾಯಿಯನ್ನು ನಮಸ್ಕರಿಸ್ಕೊಂಡು ಹೋದರು. ಅಂಥ ಆ ತಾಯಿ ದೇಶಕ್ಕೆ ಹೋರಾಡಿದಂಥ ಮಹಿಳೆ. ಆ ಜಾತಿ ಈ ಜಾತಿ ಅಂತದಲ್ಲ, ನನ್ನ ದೇಶನೇ ಒಂದು ಸುಭದ್ರವಾಗಿರಲಿ ಅಂತೇಳಿ ತನ್ನ ಜೀವನ ತ್ಯಾಗ ಮಾಡಿದಂಥ ತಾಯಿಯ ಒಂದು ಜಯಂತಿ ಮತ್ತು ಉತ್ಸವವನ್ನು ಏನು ಜಯಂತಿ ಜಂತಕಲ್ ಎಲ್ಲ ಧರ್ಮದ ಹಿರಿಯರು ಕರ್ಕೊಂಡು ನೀವೇನು ಮಾಡ್ತಿದ್ರಿ ಇದಕ್ಕಿಂತ ಹೆಮ್ಮೆ ಯಾವುದು ದೊಡ್ಡದಲ್ಲ. ಸ್ವಲ್ಪ ಸಮಾಜ ಸ್ವಲ್ಪ ಇದ್ರೂ ಕೂಡ ಬೇರೆ ಬೇರೆ ಸಮಾಜದವರು ಇಲ್ಲೆಲ್ಲೂ ಜಾಸ್ತಿ ಇದೆ. ಯಾಕಂದರೆ ಅದು ಆ ತಾಯಿ ಮಾಡಿದಂಥ ಅಭಿಮಾನ, ಈ ಅಭಿಮಾನ ಎಲ್ಲರಲ್ಲಿ ಬರಬೇಕು. ಈ ಎಲ್ಲರಲ್ಲಿ ಬಂದು ಈ ಥರ ಮಾಡಿದರೆ ನಾವು ಆ ತಾಯಿ ಇತಿಹಾಸದಲ್ಲಿರೋಕ್ಕಂಥ ಕೆಲಸ ಮಾಡ್ಯಾಳ. ನಾವು ಉಸಿರಿರೋವರೆಗೂ ಆ ತಾಯಿ ಸೇವೆದಾಗಿದ್ದರೆ ಒಂದು ಮಾನವನಾಗಿ ಹುಟ್ಟಿದ್ದಕ್ಕೂ ಸ್ವಾರ್ಥಕ್ಕಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಕೂಡ ಆ ತಾಯಿ ಅಂದ್ರಾಗಲಿ ಯಾರಾಗಲಿ ಅಭಿಮಾನ ಅಷ್ಟಿರುತ್ತೆ. ಆ ಅಭಿಮಾನ ಜೊತೆಗೆ ನಾವು ಯಾವಾಗಲೂ ಯಾವುದೇ ಜನಾಂಗ ಜಾತಿಯ ಒಂದು ಶರಣರ ತ್ಯಾಗ ಏನು ಕಾರ್ಯಕ್ರಮ ಆಯಿತು ಎಲ್ಲರೂ ಭಾಗವಹಿಸ್ಬೇಕು.
ಒಬ್ಬರಿಗೆ ಸೀಮಿತ ಅಲ್ಲಿದು ಏನಾಗೈತೆ ಇವಾಗ ನಮ್ಮ ಜಾತಿ ನಾವು ಸೀಮಿತ ಆಗಿಬಿಟ್ಟು ಹಂಗೆ ಆಗ್ಬಾರ್ದು ದಯವಿಟ್ಟು ಏನು ಜನಗಲ್ ಸಣ್ಣ ಗ್ರಾಮ ಇದ್ರೂ ಕೂಡ ಆ ಗ್ರಾಮ ತಿಳ್ಕೊಂಡು ನಾವು ಎಲ್ಲ ಬದುಕಂತ ಕಾರ್ಯಕ್ರಮ ಇದು. ಈ ಗ್ರಾಮದ ಹಿರಿಯರು ಗುರಿಯರಿಗೆ ಎಲ್ಲರಿಗೆ ನಮಸ್ಕರಿಸಿ ಈಗೇನಪ್ಪ ಈಗ ನಡೆದಿರೋಂಥ ಕಾರ್ಯಕ್ರಮದಲ್ಲೇ ಎಲ್ಲ ತಾಯಂದಿರು ನಾವೆಲ್ಲ ಯಶಸ್ವಿ ಆಗಲಿ, ಆ ತಾಯಿಯ ಒಂದು ಕೃಪೆಯಲ್ಲಿ ಎಲ್ಲರೂ ಭಾಗಿಯಾಗಿವಲ್ಲ, ಮತ್ತು ಇನ್ನೂ ಒಂದು ವರ್ಷ ಬರೋವರೆಗೆ ನಾವು ಎಚ್ಚರ ನಮ್ಮ ತಾಯಿ ಮಾಡ್ತಾಳ. ಆ ತಾಯಿ ಆಶೀರ್ವಾದದಿಂದ ನಾವೆಲ್ಲರೂ ಸುರಕ್ಷಿತವಾಗಿ ಇರೋಣ ಅಂತ ಹೇಳ್ತೀವಿ.